ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಕುಣಿಗಲ್ ಹತ್ರ ಯಾವುದೋ ಊರಲ್ಲಿ ಮಗಳು ಫ್ರೆಂಡ್ ಅವ್ರ ಮನೇಲಿ ಏನಮ್ಮದು ಜಾತ್ರೆ ಮಟನ್ ಊಟ. ಇನ್ನೇನು ಇವತ್ತು ಲಾಸ್ಟು ನಾನ್ ವೆಜ್ ತಿನ್ನೋರು. ಶ್ರಾವಣ ಬಂತು, ತಿನ್ಕೊಂಬಿಡಿ ನಾನ್ ವೆಜ್ ತಿನ್ನೋರು. ನಾವಂತೂ ತಿನ್ನಲ್ಲ, ಒಂದು ತಿಂಗಳು ಪೂರ್ತಿ ನಾವು ಪ್ಯೂರ್ ವೆಜ್ ಆಗ್ಬಿಡ್ತೀವಿ. ಯಾರು ತಿನ್ನೋರಿದ್ರೆ ಇವತ್ತು ಲಾಸ್ಟು, ಇಲ್ಲ ಕೆಲವರು ಶುಕ್ರವಾರ ಎಲ್ಲ ತಿಂತಾರೆ. ನಾವು ಶುಕ್ರವಾರ ಗುರುವಾರ ಎಲ್ಲ ತಿನ್ನಲ್ಲ. ತಿನ್ನೋರಿದ್ರೆ ಆರಾಮಾಗಿ ಇವತ್ತು ತಿನ್ಕೊಂಬಿಡಿ. ನಾನು ಹೋಗ್ತಾ ಇದ್ದೀನಿ ಇವತ್ತು ಕುಣಿಗಲ್ ಹತ್ರ. ಸ್ವಲ್ಪ ನಮ್ಮೂರಿಂದ ಇಲ್ಲಿಗೂ ಅದಕ್ಕೂ ಒಂದು 45 ಕಿಲೋಮೀಟ್ರು 50 ಕಿಲೋಮೀಟ್ರು ಅಂತ ಇತ್ತಲ್ವಮ್ಮನು, 45 ಕಿಲೋಮೀಟ್ರು. ಇಲ್ಲಿ ವಾತಾವರಣ ನೋಡಿ ಎಷ್ಟು ಚೆನ್ನಾಗೈತೆ ಅಂತ ಅಂದರೆ, ತುಂಬ ಹಳ್ಳಿ ವಾತಾವರಣ. ಇಲ್ಲಿ ತುಂಬಾ ಚೆನ್ನಾಗೈತೆ ವಾತಾವರಣನು. ಇಲ್ಲಿ ಹೋಗಿ ಅಲ್ಲಿ ಯಾವ ದೇವಸ್ಥಾನ, ಆಂಜನೇಯನ ದೇವಸ್ಥಾನ. ಸಾಮಾನ್ಯಕ್ಕೆ ಆಂಜನೇಯನ ದೇವಸ್ಥಾನದಲ್ಲಿ ನಾನ್ ವೆಜ್ಜು ಕೆಲವರು ಮಾಡ್ತಾರೆ, ಕೆಲವರು ಮಾಡಲ್ಲ. ನಾವೆಲ್ಲ ಆಂಜನೇಯನ ದೇವಸ್ಥಾನ ಅಂತ ಅಂದರೆ ಯಾವತ್ತೂ ರೈಲ್ವೆ ಗೇಟಾ. ನಾನು ನನ್ನ ಮಗಳು ಹಾಗೆ ನನ್ನ ಮಗ ಹೋಗ್ತಾ ಇರೋದು. ನನ್ನ ಮಗನ ಸ್ವಲ್ಪ ಕೆಮ್ಮಾಗಿತ್ತು, ಅದಕ್ಕೆ ಇವತ್ತು ಸ್ಕೂಲಿಗೆ ಬೇರೆ ಕಳಿಸಿರ್ಲಿಲ್ಲ. ಇನ್ನು ಮನೇಲಿ ಬಿಟ್ಟು ಹೋಗೋಕ್ಕಾಗಲ್ಲ. ಹಾಗಾಗಿ ಇವತ್ತು ಅವನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಮೆಡಿಸನ್ಸ್ ಎಲ್ಲ ಹಾಕಿ ಅವನ್ನ ಕರ್ಕೊಂಡು ಹೋಗ್ತಾ ಇರೋವಂಥದ್ದು. ಹೋಗ್ತೀನಿ, ಅಲ್ಲಿ ಹೋಗಿ ವಾತಾವರಣ ಹೆಂಗಿರುತ್ತೆ ಅನ್ನೋದು ಸ್ವಲ್ಪ ವಿಡಿಯೋನ ಮಾಡ್ತೀನಿ. ಅವರೆಲ್ಲ ನನ್ನ ಮಕ್ಕಳು ಕ್ಲೋಸ್ ಫ್ರೆಂಡ್ಸ್ ಆಗಿರೋದ್ರಿಂದ ಮನೆಗೆ ಯಾವಾಗಲೂ ಬರ್ತಾ ಇರ್ತಾರೆ. ನಮ್ಮ ಮನೆಯಲ್ಲಿ ಏನಾದ್ರು ಫಂಕ್ಷನ್ಸ್ ಇದ್ದಾಗೆಲ್ಲ ಅವರು ಬರ್ತಾ ಇರ್ತಾರೆ. ಇನ್ನು ಹೋಗಲೇಬೇಕು. ಮಕ್ಕಳು ವಿಧಿ ಇಲ್ಲ ಅಲ್ಲ ಕಣೋ, ಪಾಪ ಮಕ್ಕಳು ಬೇಜಾರು ಮಾಡ್ಕೊತಾರೆ. ಹಂಗೆ ಅವ್ರು ಎಲ್ಲದಕ್ಕೂ ನಮ್ಮ ಮನೆಗೆ ಬರ್ತಾ ಇರ್ತಾರೆ. ಹಂಗಾಗಿ ಹೋಗಲೇಬೇಕು. ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡಿ. ಊರಿಗೆ ಬಂದಿದ್ದೀವಿ. ಹೆವಿ ಟ್ರಾಫಿಕ್, ಇನ್ನೂ ಮನೆ ಸಿಕ್ಕಿಲ್ಲ. ನಾನ್ ವೆಜ್ ಅಂದ್ಬಿಟ್ರೆ ಜನ ಎಲ್ಲಿ ಇರ್ತಾರೋ ಏನೋ ಗೊತ್ತಿಲ್ಲ. ಸೀ ಊಟಕ್ಕಂತೂ ತುಂಬಾನೇ ಕಡಿಮೆ ಜನ. ನೀವು ಅಬ್ಸರ್ವ್ ಮಾಡಿ. ಹೆವಿ ಟ್ರಾಫಿಕ್. ತೋರಿಸ್ರಿ ಅಲ್ಲಿ ಹೆಂಗ್ ಹೋಗೋರು ನೋಡ್ರಿ, ನೋಡ್ರಿ ಅದು ಅಡ್ಡ ಉದ್ದುದ್ದ ಎಲ್ಲ ಮಲಿಕಂಡು ತಟಾಡ್ಕೊಂಡು ಉಂಡಾಡ್ಕೊಂಡು ಹೋಗ್ತಾವ್ರೆಲ್ಲ. ನೀವು ಅಬ್ಸರ್ವ್ ಮಾಡಿ. ಎಲ್ಲನ ಆಗಲಿ, ಮಟನ್ ಊಟ ಅಂದರೆ ಫಸ್ಟು, ಸಿಹಿ ಊಟ ಅಂದರೆ ಲಾಸ್ಟು. ಆದರೆ ನಾವು ಹಂಗಲ್ಲ, ಸಿಹಿ ಊಟಕ್ಕೆ ಫಸ್ಟು, ಮಟನ್ ಊಟ ಅಂದರೆ ಲಾಸ್ಟು. ಹಂಗಿರ್ತೀವಿ. ಇವತ್ತು ಬರೋದೇ ಬೇಡ ಅಂತ ಅನ್ಸ್ಬಿಟ್ಟಿತ್ತು. ಅಳುನೇ ಬಂದ್ಬಿಟ್ಟಿತ್ತು ಮನೇಲಿ. ಕರೆಂಟ್ ಇಲ್ಲದೆ, ನೀರಿಲ್ಲದೆ ಹೆವಿ ಹಿಂಸೆ ಆಗೋಯ್ತು. ಗೀಸರ್ ರನ್ ಮಾಡೋದು, ಹೊಟ್ಟೆ ಕಿಸಿತಾ ಇದೆ. ನಿನಗೆ ಕರೆಕ್ಟಾಗಿ ತಿನ್ಬೇಕಿತ್ತು ನೀನು. ಇವತ್ತು ನನ್ನ ಮಗಳು ಮ್ಯಾಗಿ ಮಾಡಿಕೊಂಡು ಅವಳೇ ಮಾಡಿಕೊಂಡು ಫ್ರೆಂಡ್ಗೂ ಬೇಕು ಅಂತ ಅವಳು ತಗೊಂಡೋದ್ಲು. ನಾನು ಒಂದು ಆಪಲ್ ತಿನ್ಕೊಂಡು ಬಂದಿದ್ದೀನಿ. ಇನ್ನು ಇವಳು ಊಟ ಮಾಡಿದೆ. ಇವಳು ಸ್ವಲ್ಪ ತಿಂದ್ಲು. ಇವನು ಒಂದು ಇಡ್ಲಿ ತಿಂದ. ನಾನೇ ಇನ್ನ ಪಾಪಿ ಏನೂ ತಿನ್ಲಿಲ್ಲ. ಬಸ್ಸಾ ಇಲ್ಲ, ಬಸ್ ಮಾಡ್ಕೊಂಡ್ ಬಂದ್ಬಿಟ್ಟವ್ರೆ ನಮ್ಮನು. ಕಮೆಂಟ್ ಮಾಡಿ. ನಾನು ಬೆಳ್ಳ ಕಾಣಿಸ್ತೀನ ಇವತ್ತು? ನಾವು ಸೇಮ್, ಇಬ್ರು ಒಂದೇ ತರ ಕಾಣಿಸ್ತೀವಿ. ಅವಳಿಗೆ ಬರೀ ಕಲರ್ದೇ ಹುಚ್ಚು ಕಣ್ರಿ. ನಾನಂತೂ ಪ್ಯೂರ್ ಒರಿಜಿನಲ್ ಕಲರ್. ನಾನು ಎಲ್ಲೋದ್ರೂ ಇನ್ನೊಂದು ಸ್ವಲ್ಪ ಕಲರ್ ಆಗ್ಬೇಕು, ಇನ್ನೊಂದು ಸ್ವಲ್ಪ ದಪ್ಪ ಆಗ್ಬೇಕು. ಅದಕ್ಕೇನಾದ್ರೂ ಟಿಪ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಓದುತ್ತೇನೆ. ಅದನ್ನ ನಾನು ಫಾಲೋ ಮಾಡ್ತೀನಿ. ಎಲ್ಲ ತಿಂತಾಳೆ, ಎಲ್ಲ ಏನ್ ಕೊಟ್ರುನು. ಇಲ್ಲ, ಈ ನಡುವೆ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನೋದ್ ಬಿಟ್ಬಿಟ್ಟಿದೀನಿ. ಡ್ರೈ ಫ್ರೂಟ್ಸ್ ತಿಂತಿಲ್ಲ, ಹಣ್ಣು ತಿಂತಿಲ್ಲ, ಎಲ್ಲ ತಂದು ಅದು ನಮ್ ತಪ್ಪಲ್ಲ, ಅದು ಅವ್ರದೇ ತಪ್ಪು. ಎಲ್ಲ ತಗೊಂಡೋಗಿ ಮೂತಿ ಹತ್ರ ಹಿಂಗಿಡಕ್ಕಾಗಲ್ಲ. ಟೆನ್ಷನ್. ಇವಳು ಟೆನ್ಷನ್ ಮಾಡ್ಕೊಂಡು ಇವಳು ಎಕ್ಸಾಮ್ಗೆ ಹಂಗೆ ಹಿಂಗೆ ಮಾಡ್ಕೊಂಡ್ರೆ ಅದಕ್ಕೆ ನಾವು ಹೊಣೆ ಆಗಕ್ಕಾಗಲ್ಲ. ಟೈಮ್ ಇಲ್ಲ ಇವಾಗ. ನಿಮ್ ಸಾಲ್ತಿರ್ಲಿಲ್ಲ. ಬಿಡು ಮಾಡ್ಕೊಂಡು ತಿನ್ಬೇಕು. ಆರೋಗ್ಯಗಳನ್ನ ಇವಾಗೆ ಹಾಳು ಮಾಡ್ಕೊಂಡ್ಬಿಟ್ರೆ ನಾವು ತೆಗಿಯಪ್ಪ, ಕೈ ತೆಗಿ. ಅಲ್ಲಿಗೆ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹೆವಿ ಟ್ರಾಫಿಕ್, ತಲೆ ನೋವು ಸಿಕ್ಕಾಪಟ್ಟೆ. ಹೋಗೋವಾಗ ಬಿದಿರು ಕಳಲೆನ ಕಿತ್ಕೊಳ್ಳೋದು ತೋರಿಸ್ತೀನಿ ನಿಮಗೆ. ನೀವು ನೋಡಿಲ್ಲ ಅಲ್ಲ, ಒಂದು ವಿಡಿಯೋ
ಹಾಕಿದೀನಿ ನೋಡಿ ಬಿದ್ರು ಕಳಲ್ಲಿ ಹೆಂಗ್ ಕೀಳೋದು ಅಂತ ಇದು ಮಾಡಿದ್ದೀನಿ. ಇವಾಗ ಬಿದ್ರು ಸೀಸನ್ ಬೇರೆ. ಯಾರಾದರೂ ತಿನ್ನೋರಿದ್ರೆ ಆಲ್ಮೋಸ್ಟ್ ಸಿಟಿ ಸೈಡ್ ಅವ್ರಿಗೆ ಗೊತ್ತಿರುತ್ತೆ, ತಿನ್ಕೊಳ್ಳಿ. ತುಂಬಾ ಒಳ್ಳೆಯದು, ಕಿಡ್ನಿಗೆ ಒಳ್ಳೆಯದು, ಗರ್ಭಕೋಶಕ್ಕೆ ಒಳ್ಳೆಯದು. ಹಾಗೆ ಪ್ರತಿಯೊಂದು ಸಾಮಾನ್ಯವಾಗಿ ಅದನ್ನು ಒಂದ್ಸತಿ ವರ್ಷಕ್ಕೊಂದ್ಸತಿ ತಿನ್ನಬೇಕು, ಎಲ್ಲದಕ್ಕೂ ಒಳ್ಳೇದು ಅಂತ ಹೇಳ್ತಾ ವಾಕಿಂಗ್ ಸ್ಟೈಲಲ್ಲಿ ನಡ್ಕೊಂಡು ಹೋಗ್ಬಿಡೋಣ, ಆರಾಮ್ ಬೆಟರ್. ಇವಾಗ ಕಾರ್ ಹಾಕಕ್ಕೂ ಜಾಗ ಇಲ್ಲ, ನಾವು ಹೆವಿ ಟ್ರಾಫಿಕ್ ಮಾಡ್ಬಿಡೋಣ. ಅರ್ಧ ಕಿಲೋಮೀಟರ್ ನಡ್ಕೊಂಡು ನೋಡ್ತೀನಿ ಟ್ರಾಫಿಕಲ್ಲಿ ಯಾರಪ್ಪ ಅಂತ ತಲೆ ಕೆಟ್ಟೋಗ್ಬಿಟ್ಟೈತೆ ನೋಡಿ. ಅಲ್ಲಿ ಹೆವಿ ಟ್ರಾಫಿಕ್ಕು ನೋಡ್ಬೋದು, ಎಲ್ಲೂ ಜಾಗ ಇಲ್ಲ, ಹಂಗಾಗ್ಬಿಟ್ಟೈತೆ. ಕಾರ್ ಪಾರ್ಕಿಂಗೂ ಕಷ್ಟ ಆಗ್ಬಿಟ್ಟೈತೆ, ಎಲ್ಲಿ ನಿಲ್ಲಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇದ್ದೀವಿ. ಏನು ಸ್ವಲ್ಪ ಯಾರಿಗಾರು ಹೆಲ್ಪ್ ಮಾಡೋಣ ಅಂತ ಅಂದರೆ ಯಾರು ಹೇಳಿದ ಮತ್ತೆ ಕೇಳಲ್ಲ ಕಣ್ರಿ. ಇಲ್ಲ ಆಗಲ್ಲ ಮನು, ಎಲ್ಲೂ ಹಾಕಕ್ ಜಾಗನೇ ಸಿಗ್ತಾ ಇಲ್ಲ. ಏನು ಮಾಡೋದು? ಸ್ವಲ್ಪ ಸ್ವಲ್ಪ ಮೂವ್ ಆಗ್ತಾ ಅವ್ರೆ. ಏನು ಮೂವ್ ಆದ್ರೂ ಗಾಡಿ ನಿಲ್ಸಕ್ ಜಾಗ. ಬಾರ ಪಾಪ ಈ ಕಡೆ ಬಾ. ಇಲ್ಲ ಹೋಯ್ತು ಬಾ, ಗೊತ್ತಿಲ್ಲ ಎಲ್ಲೋಯ್ತು ಅಂತ. ಬಾ ಬೇಗ ನೋಡೋಣ ನಡ್ಕೊಂಡು ಮುಂದೆ. ಜಾತ್ರೆ 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 ಬೇಕಿತ್ತ ಈ ಜಾತ್ರೆ ಅನಿಸ್ತಾಯ್ತು. ಇವಾಗ ಕಾರ್ ನಿಲ್ಸಕ್ಕೆ ಜಾಗ ಇಲ್ಲ, ಏನು ಮಾಡೋದು? ನೋಡ್ತೀನಿ ಮುಂದೆ ಹೋಗ್ಬಿಟ್ಟು ಏನಾಗುತ್ತೆ. ಒಂದು ಕಾರನ್ನು ಮೂವ್ ಆಗ್ತಾ ಇಲ್ಲ. ಈಗ ಇದು ಪಾಪ ಇವ್ರು ಯಾರೋ ಮೂವ್ ಮಾಡ್ತಾ ಇದ್ದಾರೆ. ಇವ್ರು ಮೂವ್ ಮಾಡಿದ್ಮೇಲೆ ನಮ್ಮ ಕಾರ್ನ ಹಂಗೆ ಮೂವ್ ಮಾಡಬೇಕು. ಅವ್ರನ್ನ ಕರೀರಿ ಹಂಗೇನೆ. ಪಾಪ ಸೈಡಲ್ಲಿರು. ಇವ್ರದ್ದೇನೋ ಸ್ಟಾರ್ಟಿಂಗ್ ಡಬಲ್. ನೀವು ಬನ್ನಿ 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 ಬನ್ನಿ, ಕರ್ಸಿ ಕರ್ಸಿ ಪಾಪ. ಹೋಗು ಮನು ಕಂಬ. ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಏ ಪಾಪ ನೀವು ಹಿಂದೆ ಹೋಗಿ ಬನ್ನಿ. ಹೋಗ್ಲಿ ಹೋಗ್ಲಿ ಬಾ ಮನು. ಹಾಂ ಸ್ವಲ್ಪ ಹೆಲ್ಪ್ ಮಾಡೋಣ ಕಣ್ರಿ. ಇಂಥವೆಲ್ಲ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ ಇಂಥವೆಲ್ಲ ಮಾಡೋಕ್ಕೆ. ಹಾಂ ಬಾ 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 ಬಾ. ರಹಾಣಿ ಥರ ತೊಳ್ಸಿದ್ದೆ ಇವತ್ತು. ವೈಟ್ ಕಾರ್ ತುಂಬ ದಿವಸ ಆಗಿತ್ತು ತೆಗೆದು ಅಂತ ತೊಳ್ಸಿ ತಗೊಂಬಂದ್ರೆ ಇವತ್ತು ನೋಡಿದ್ರೆ ಹಿಂಗಾಯ್ತು ಕತೆ. ಹೋಗಿ ಹೋಗಿ ಇನ್ನ ಹೋಗಿ. ಸದ್ಯಕ್ಕಂತೂ ಮೂವ್ ಆಯಿತು. ಯಾವುದೋ ಒಂದು ಗಾಡಿ ಟ್ರಬಲ್ ಆಗಿತ್ತು, ಅದು ಮೂವ್ ಆಯ್ತು. ಇವಾಗ ಈಗ ನಮ್ಮದು ಮೂವ್ ಮಾಡಿ ಪಾರ್ಕಿಂಗ್ ಮಾಡಿ ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ಸಪೋಟ ಬಿಟ್ಟೈತೆ. ಬಾ ನಮ್ಮ ಕಾರ್ ನೋಡಿ ಅಲ್ಲಿ ಬರ್ತಾ ಐತೆ. ಬಾ ಬಾ ನಿಧಾನಕ್ಕೆ ಬಾ. ಹಿಂಗಾದಾಗ ಸ್ವಲ್ಪ ಬೈಕಲ್ಲಿ ಬಂದ್ರೇ ಎಷ್ಟೋ ವಾಸಿ. ಬೈಕಲ್ಲಿ ಬರೋಕ್ಕಾಗಲ್ವಲ್ಲ. ನೋಡೋಣ ಪಾರ್ಕಿಂಗ್ ಜಾಗ ಎಲ್ಲೈತೋ ಅಲ್ಲಿ. ಇಲ್ಲಿ ಹಾಕ್ಸ್ಬಿಡೆ ಅಂತ ಮನು ಇಲ್ಲಿ ನಿಲ್ಸ್ಬಿಡ್ತೀಯಾ? ಹೇಳ್ತೀನಿ ಬಾ ಹಿಂದೆ. ಇವ್ರು ತೆಗಿತವ್ರೆ
ಹಂಗೋ ಹಿಂಗೋ ಮಾಡಿ ಕಾರ್ ಪಾರ್ಕಿಂಗ್ ನಮ್ದು ಆಯಿತು. ಪಾಪ ಇಲ್ಲಿರೋರು ನೋಡಿ ಏನು ವನವಾಸ ಪಡ್ತಾ ಇದ್ದಾರೆ ಅಂತ. ಮುಂದೆ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಅವರಿಗೆ ಪಾಪ ಗೊತ್ತಾಗ್ತಾ ಇಲ್ಲ, ಮುಂದೆ ಮೂವ್ ಆಗ್ಬಿಟ್ಟಿದ್ದಾರೆ. ಬೈಕ್ ಅವರೇ ಎಲ್ಲಿಗಪ್ರ ಹೋಗ್ತೀರಾ? ಹೋಗಿ ನೀವೇ ನುಗ್ಗಿಸ್ಕೊಂಡು ಹೋಗ್ಬೋದು. ಈಗ ಇಲ್ಲಿ ಮುಗಿಸ್ಕೊಂಡು ನೋಡಿ ಎಷ್ಟು ಟ್ರಾಫಿಕ್ ಅಂತಂದ್ರೆ ಇಳ್ದು ಜಗಳ ಮಾಡ್ಕೊಂತವ್ರೆ. ಏನ್ ಮಾಡಕ್ಕಾಗತ್ತೆ? ಇಲ್ಲಿ ಆಪೋಸಿಟ್ ಬರ್ತಾರೆ, ಎಲ್ಲಾನು ಬರ್ತಾರೆ. ಎಲ್ಲ ಹಾಕೋದು ನಡಿಯೋ, ಮುಂದೆ ಹೋಗೋಣ, ನೋಡೋಣ ನಡೀರಿ. ಅಂತೂ ಇಂತೂ ಫೈನಲಿ ಒಳಗಡೆ ರೀಚ್ ಆದ್ವಿ. ಈ ಅಪ್ಪ ಯಾರಿಗೆ ಬೇಕು ಈ ಹಿಂಸೆ, ನರಕ ಅನ್ಸ್ಬಿಡ್ತು. ಅಮ್ಮ ತಾಯಿ ಸಾಕಾಯ್ತು ಕಣಮ್ಮ. ವಿಡಿಯೋಗಂಗೆ ಹಾಯ್ ಮಾಡ್ಬಿಡು. ಅಯ್ಯೋ ತಾಯಿ ಗದ್ಗೌರಿ, ಎಲ್ಲ 1 ಕಿಲೋಮೀಟ್ರಿಂದ ನಿಲ್ಸಿದೀವಿ. ದೇವಸ್ಥಾನದ ಪೂಜೆ ಜಾತ್ರೆ ಇದು. ಇಲ್ಲಿಂದ ಮುಗಿಸ್ಕೊಂಡು ನೋಡ್ತೀನಿ. ಇನ್ನು ಈಗ ಬಂದಿದ್ದೀನಿ, ಸುಸ್ತಾಗೈತೆ. ಸ್ವಲ್ಪ ಕುಡಿದು ಬೇಗ ಮುಗಿಸ್ಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ಹಾಂ, ಇಲ್ಲಿ ನೀವೇನು ನೋಡ್ತಾ ಇದ್ದೀರೋ ಇದು ಮಾರಮ್ಮ ಟೆಂಪಲ್. ಇದು ಹಾಗೆ ಆಂಜನೇಯ ಸ್ವಾಮಿಗೆಲ್ಲ ಆಂಜನೇಯಂಗೆ ನಾನು ಕೇಳಿದ್ದೆ, ಸುಮಾರು ಕಡೆ ಕೇಳಿದ್ದೆ ಕರೀತಾರೆ ಅಂತ, ಬಟ್ ಎಲ್ಲ ನೋಡಿರಲಿಲ್ಲ ನಾನು. ಇದರಲ್ಲಿ ನಾನು ವಾಯ್ಸ್ನ ಸಪ್ರೇಟಾಗಿ ಕೊಡ್ತಾ ಇರೋವಂಥದ್ದು. ಯಾಕೆ ಅಂತ ಅಂದರೆ ನೋಡಿಕೊಂಡು ಕಾಪಿ ರೈಟ್ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕೊಡ್ತಾ ಇರೋವಂಥದ್ದು. ನಾನಿಲ್ಲಿ ಊಟನ ಮುಗಿಸ್ಕೊತಾ ಇದ್ದೀನಿ. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿರೋಗ್ಬಿಟ್ಟಿತ್ತು ನನಗಂತೂ. ನಾನು ಕೂಡ ಮಧ್ಯಾಹ್ನದ ಊಟನ ಮುಗಿಸ್ಕೊತೀನಿ. ನೀವು ಕೂಡ ಊಟನ ಮಾಡ್ಕೊಳ್ಳಿ. ಹಾಗೆ ಮುಗೀತು ಇಲ್ಲಿ. ಇಲ್ಲ ಪಾಪ, ಇಲ್ಲ ಪಾಪ, ಕಾಣಿಸ್ಲಿಲ್ಲ. ಊಟ ಮುಗಿಸ್ಕೊಂಡು ಹೊರಡ್ತಾ ಇದ್ದೀನಿ. ವೆದರ್ ಮಾತ್ರ ಸೂಪರ್ ಆಗೈತೆ. ಯಾಕೆಂದರೆ ಮಳೆ ಬರೋ ಕ್ಲೈಮೇಟು ತುಂಬ ಚೆನ್ನಾಗೈತೆ. 1 ಕಿಲೋಮೀಟ್ರ್ ಮೇಲೆ ಪಾರ್ಕಿಂಗ್ ಮಾಡಿದ್ವಿ. 3/4 ಭಾಗ ಹೊರಟೋಗಿದ್ವಿ. ಸ್ವಲ್ಪ ದೂರ ಹೋಗೋಕ್ಕೆ ಪಾರ್ಕಿಂಗ್ ಎಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು. ಸೆಕೆ ಹತ್ಕೊಂಡ್ಬಿಟ್ಟಿತ್ತು ನಮಗಂತೂ. ಹೊಟ್ಟೆ ಕೂಡ ಹಸ್ತೋಗಿತ್ತು. 3 ಗಂಟೆ ಆಗೋಗಿತ್ತಾ. ಹೊಟ್ಟೆ ಹಸ್ತೋಗಿ ಊಟ ಮಾಡಿಕೊಂಡು ಆರಾಮಾಗಿ ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲಿ ಕೂಡ ನಾನ್ ವೆಜ್ ಮಾಡಬೇಕು ಮನೇಲಿ. ಮಗಳು ಮತ್ತು ನಮ್ಮ ಮನೆಯವ್ರು ಬೇರೆ ತಿಂದಿರಲ್ಲ, ಚಿಕ್ಕ ಮಗಳು. ಹಾಗಾಗಿ ಹೋಗಿ ನಾನ್ ವೆಜ್ ಬೇರೆ ಮಾಡಬೇಕು. ನಾನು ಇಲ್ಲಿಂದ ಹೋಗ್ತೀನಿ. ಹೋಗ್ತಾ ಇಲ್ಲಿ ಯಾವುದೋ ಆಲ್ಮೋಸ್ಟ್ ಯಾವುದು ನನಗೇನು ಗೊತ್ತಿರೋಂಥ ಪ್ಲೇಸ್ಗಳು ಯಾವುವು ಇಲ್ಲ, ಎಲ್ಲ ಕವರ್ ಮಾಡಿದ್ದೀನಿ. ಇಲ್ಲಿ ಮುಗಿಸ್ಕೊಂಡು ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀವಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.